ಹಾಯ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುವಿ ವೆಂಕಟೇಶ್. ಆ್ಯಕ್ಚುಲಿ ತಿಂಡಿ ತಿಂತ ವೀಡಿಯೋ ಸೆಟ್ ಮಾಡ್ತಿದ್ದೆ. ಯಾವುದೋ ನಿಮಗೆ ಅಡುಗೆ ಮನೆಯಲ್ಲಿ ರೆಸಿಪಿ ತೋರ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಲೇಟಾಗಿ ಹೋಗಿತ್ತು. ಅದು ಹಬ್ಬ ಹತ್ತಿರ ಬರ್ತಿರೋದ್ರಿಂದ ತುಂಬ ಪಾರ್ಸಲ್ಸ್ಗಳು ನಮಗೆ ಬೇಗ ಬೇಕು, ಹಬ್ಬದೊಳಗೆ ಬೇಕು ಅಂತ ಅಂತಿರ್ತಾರೆ. ಹಾಗಾಗಿ ಫಸ್ಟ್ ಟ್ರಿಪ್ ಯೂಶ್ವಲಿ 9 o'clock ಓಪನ್ ಆಗುತ್ತಲ್ಲ. ಕೆಲವು ಸಲ ಬಂದು ಪಿಕ್ ಮಾಡೋರು ಇರ್ತಾರೆ, ಬಟ್ ಯೂಶ್ವಲಿ ನಾವೇ ಕಳಿಸ್ಬಂದ್ಬಿಡ್ತೀವಿ. ಹಾಗಾಗಿ 9 o'clock ಕಳಿಸ್ಬೇಕಿತ್ತು. ಅದಲ್ಲೇ ಬಂದ್ವಿ. ಈಗ ಟೈಮ್ ಇನ್ನು 9:15, 9:20 ಇವಾಗ ಟೈಮ್ ಇನ್ನು. ಈಗ ಮತ್ತೆ ಇನ್ನೂ ಒಂದು 4 ಆರ್ಡ್ರ್ ಬಂತು. ಅವ್ರು ನಮ್ಗೆ ಅರ್ಜೆಂಟ್ ಇದೆ ಅಂದರು. ಸೊ ಹಾಗಾಗಿ ಬೇಗ ತಿಂಡಿ ತಿಂದ್ಕೊಂಡು ಅಲ್ಲಿಗೆ ಹೋಗಿ ಇನ್ನೊಂದಷ್ಟು ವೀಡಿಯೋಸ್ಗಳು ಮಾಡಬೇಕು. ತುಂಬ ಸ್ಟಾಕಲ್ಲಿ ಬಂದಿದೆ. ಆ್ಯಂಡ್ ಇವತ್ತು ತಿಂಡಿಗೆ ಏನು ಗೊತ್ತಾ, ಸಿಂಪಲಾಗಿ ಮಾಡಿರೋದು, ಟೇಸ್ಟಿಯಾಗಿರುತ್ತೆ. ನೀವುಗಳು ಡೆಫಿನೆಟ್ಲಿ ಟ್ರೈ ಮಾಡಿ. ನವಣೆದು ಬಿಸಿಬೇಳೆ ಬಾತ್ ಥರ, ಅಂದರೆ ಅಕ್ಕಿ ಯೂಸ್ ಮಾಡ್ದಂಗೆ ನವಣೆ ಒಂದ್ಸಲವೇ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಬೇಗ ಹೊಟ್ಟೆ ತುಂಬುತ್ತೆ. ರೆಸಿಪಿ ಬೇಕಿದ್ದರೆ ಬೈ ಚಾನ್ಸ್ ನೀವು ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ನಾನು ಯಾವಾಗಾರ ಬಂದಾಗ ಡೆಫಿನೆಟ್ಲಿ ರೆಸಿಪಿ ತೋರಿಸ್ತೀನಿ. ಎಲ್ಲ ತರಕಾರಿ ಹಾಕಿ, ಜಾಸ್ತಿ ತರಕಾರಿ ಕಮ್ಮಿ ನವಣೆ ಆ್ಯಂಡ್ ಬೇಳೆನೂ ಮಾಮೂಲಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ, ಹೊಟ್ಟೆ ತುಂಬ್ದಂಗೂ ಇರುತ್ತೆ ಅಂತ. ಆ್ಯಂಡ್ ಅದ್ರ ಜೊತೆ ಕಾಳಿಂದು ಸಲಾಡ್, ಜಸ್ಟ್ ಒಂದು ಗ್ಲಿಮ್ಸ್ ತೋರಿಸ್ತೀನಿ. ಸೊ ಇದು ಆವಾಗಲೇ ಒಂದು 5 ನಿಮಿಷ ಆಯಿತು ತಟ್ಟೆಗೆ ಹಾಕಿ. ಹಾಗಾಗಿ ಕ್ಲೀನಾಗಿ ಹಿಂಗೆ ಮೇಲೆಲ್ಲ ಶೈನಿಂಗ್ ನಿಂತ್ಕೊಂಡ್ಬಿಟ್ಟಿದೆ. ಬಟ್ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆಲ್ಲ. ಸೊ ಹಾಗಾಗಿ ತುಪ್ಪ ಬೇಡ ಅಂತ ಮಧ್ಯಾಹ್ನಕ್ಕೆ ಹಾಕೋತೀವಿ. ಎಲ್ಲ ತರಕಾರಿನೂ ಹಾಕ್ಬಿಟ್ಟಿದ್ದೀನಿ. ಅದ್ರ ಜೊತೆ ನಿಮ್ಗೆ ಇದು ಹೇಳ್ದಂಗೆ ಬೇಯಿಸ್ಕೊಂಡಿದ್ದೆ ಚೆನ್ನಾಗಿ ಕಾಳು, ಅಂದರೆ ಕಾಬೂಲ್ ಕಡಲೆ, ಅದಕ್ಕೆ ಸೌತೆಕಾಯಿ, ಕ್ಯಾರೆಟು, ಸ್ವಲ್ಪ ನಿಂಬೆಹಣ್ಣು ಆ್ಯಂಡ್ ಜಸ್ಟ್ ಫ್ರೈ ಮಾಡಿ ಹಾಕಿರೋವಂಥ ಕಡಲೆಕಾಯಿ ಬೀಜ. ಇದಕ್ಕೆ ಬೇರೆ ಏನಾದರೂ ನೀವು ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಸಿಂಪಲಾಗಿ ಇಷ್ಟು ಇಟ್ಟಿದ್ದೀನಿ. ಯಾಕೆಂದರೆ ಇಲ್ಲೂ ಫುಲ್ ತರಕಾರಿ ಹೆಚ್ಚಿ, ಅಲ್ಲೂ ಫುಲ್ ತರಕಾರಿ ಹೆಚ್ಚಿ ಸಾಕಾಗೋಯ್ತು. ಪ್ರೋಟೀನ್ಗೆ ಆ್ಯಂಡ್ ಫುಲ್ ವೆಜಿಟೇಬಲ್ಸ್ಗೆ ಅಂತ ಸಲಾಡ್ ಥರ ಮಾಡಿದ್ದೀನಿ. ಆ್ಯಂಡ್ ಕಾಳು ಬೇಯಿಸಿರೋದು, ಮೊಳಕೆ ಬರ್ಸಿರೋದಲ್ಲ, ಬೇಯಿಸ್ಕೊಂಡಿದ್ದೀವಿ. ಆ್ಯಂಡ್ ಇದು ಮಧ್ಯಾಹ್ನ ಸ್ವಲ್ಪ ಕೆಲಸ ಆಯಿತು ಅಂತ ಫಸ್ಟ್ ಆಫ್ ಆಲ್ ಆಚೆ ಹೋಗಿದ್ದೆ. ಬರ್ತಿದ್ದಂಗೆ ಸುಮಾರು ನಮ್ಮ ಆರ್ಟ್ ಸ್ಟುಡಿಯೋಸ್ನಲ್ಲಿ ವೀಡಿಯೋಗಳು ಮಾಡ್ಕೋಬೇಕಿತ್ತು. ಈ ನಡುವೆ ಸೀರೆಗೆ ಎಷ್ಟು ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂದರೆ, ಸೀರೆ ಉಟ್ಕೊಂಡು ವೀಡಿಯೋ ಮಾಡಿದ್ರೆ ಏನೋ ಒಂಥರ ಖುಷಿ. ಆ್ಯಂಡ್ ಆರ್ಟ್ ಸ್ಟುಡಿಯೋಸ್ ಯೂಶ್ವಲಿ ಇರೋದೇ ಸುಮಾರು ನಮ್ಮ ಹತ್ರ ಸೀರೆಗಳೇ. ತುಂಬ ಜನ ಗೊತ್ತು, ಯಾಕೆಂದರೆ ತುಂಬ ಜನ ನಮ್ಮನ್ನ ಫಾಲೋ ಮಾಡಿರ್ತಿದ್ದೀರಾ, ತುಂಬ ಜನ ಪರ್ಚೇಸ್ ಮಾಡ್ತಿದ್ದೀರಾ. ಎಷ್ಟೊಂದು ಜನ ನಮ್ಮ ಸ್ಟೋರ್ಗೆ ಬಂದು ವಿಸಿಟ್ ಮಾಡಿ ಕೂಡ ಸೀರೆಗಳನ್ನ ತೊಗೊಂಡು ಹೋಗ್ತಾ ಇದ್ದೀರಾ. ಸೊ ಆಚೆ ಹೋಗಿದ್ನಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಈ ಸೀರೆ ನಿಮ್ಗಳಿಗೂ ಸುಮ್ಮನೆ ಸೀರೆ ಏನು ತೋರಿಸ್ತಿಲ್ಲ, ಬಟ್ ಒಂಥರ ಕೆಲವು ಸೀರೆಗಳು ಎಷ್ಟು ಒಂಥರ ಆರಾಮಾಗಿರುತ್ತೆ ಅಂದರೆ, ಯಾವಾಗಲೂ ಅನ್ಕೋತೀವಿ ಸರ್ ತುಂಬ ಕಮ್ಮಿ ದುಡ್ಡೆ, ಲೈಕ್ 1000 rupees, 1200 rupeesಗೆಲ್ಲ ಸೀರೆಗಳು ತೊಗೊಂಡ್ಬಿಟ್ರೆ ಅದು ಚೆನ್ನಾಗಿ ನಿಲ್ಲಲ್ಲ, ಹಿಂಗೆಂಗೋ ಇರುತ್ತೆ ಅಂತ. ಆದರೆ ಇದು ಆ್ಯಕ್ಚುಲಿ ನಾನು ಇಟ್ಕೊಂಡಿರೋದು ಜಾರ್ಜೆಟ್ ಸೀರೆ. ಸುಮಾರು ನನ್ನ ಫಾಲೋ ಮಾಡ್ತಿರೋಗೆ ಗೊತ್ತಿರುತ್ತೆ, ನಂಗೆ ಬ್ಲ್ಯಾಕ್ ಅಂದರೆ ಒಂಥರ ಹುಚ್ಚು ಬ್ಲ್ಯಾಕ್ ಅಂತ. ಇದಕ್ಕೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಬ್ಲೌಸ್ ಕೊಟ್ಟಿದ್ದಾರೆ, ಅಜ್ರಕ್ ಪ್ರಿಂಟಲ್ಲಿ, ಈ ಥರದ್ದೇ ಪ್ರಿಂಟಲ್ಲಿ ಬರುತ್ತೆ. ಅಂದರೆ ಎಷ್ಟು ಸೀರೆ ಅಂತ ಬ್ಲೌಸ್ ಹೊಲಿಸ್ಕೊಳ್ಳೋದು. ಇದು ಮತ್ತೆ ಇನ್ನೂ ಒಂದು ದಿನ ಹಾಕೊಂಡು ತೋರಿಸ್ತೀನಿ, ಸೀರೀಸ್ ಥರನೇ ಮಾಡ್ತಾಯಿದ್ದೀನಿ. ಇದು ಇನ್ನೊಂದು ಹೊಲಿಸ್ಕೊಂಡಂತ ಹಾಕೋವ ಬ್ಲೌಸ್. ಇದು ಸಕ್ಕತ್ತಾಗಿದೆ ಪ್ರಿಂಟ್. ಬಟ್ ಇನ್ನೊಂದೇನು ಅಂತಂದರೆ, ಇದನ್ನು ಹ್ಯಾಂಡ್ ವಾಶೇ ಮಾಡಬೇಕು. ಇಲ್ಲಿ ಕಾಣಿಸ್ತಿದ್ರೆ ನಾನೇನು ವಾಶ್ ಮಾಡಿಲ್ಲ ಇನ್ನು. ಈ ದಾರಗಳು ಎದ್ದು ಬಿಡುತ್ತೆ. ನೀವು ಮೆಷಿನ್ ವಾಶ್ ಮಾಡ್ತೀರಾ ಅಂದರೆ ಹ್ಯಾಂಡ್ ವಾಶ್ ತುಂಬಾ ಪ್ರಿಫರಬಲ್. ಸಕ್ಕತ್ತಾಗಿ ಹೊಲಿದಿದ್ದಾರೆ. ಈ ಥರ ಉದ್ದ ಬರುತ್ತೆ. ಆ್ಯಂಡ್ ಹಿಂದೆ ಸಿಂಪಲ್ ಸ್ಕ್ವೇರ್ ನೆಕ್. ನಾನು ನಿಮ್ಗೆ ಹೇಳಿದ್ದೀನಿ, ತುಂಬ ಪ್ಯಾಚ್ ಎಲ್ಲ ಏನೂ ಮಾಡಿಸಲ್ಲ ಸೀರೆಗಳಿಗೆ ಅಂತ. ಆ್ಯಂಡ್ ಅಲ್ಲಿಂದ ಬರ್ತಿದ್ದಂಗೆ ಆ್ಯಕ್ಚುಲಿ ಕಸ್ಟಮರ್ಸ್ ಬಂದಿದ್ರು. ಜಸ್ಟ್ ತೋರಿಸ್ತೀನಿ. ಎಲ್ಲ ಸೀರೆಗಳನ್ನು ನೋಡಿ ಫುಲ್ ಎಲ್ಲ ಹರಡೋಗಿತ್ತು. ಎಲ್ಲ ಮೊದಲ ಸೀರೆಗಳು ತುಂಬ ವೆರೈಟೀಸಲ್ಲಿ ಬಂದುಬಿಟ್ಟಿದೆ. ಸೊ ಅವ್ರು ಬಂದವರು, ನೀವು ನಂಬಲ್ಲ, ಒಂದು 4-5 ಸೀರೆ ಒಟ್ಟಿಗೆ ಬೇಕು, ನಮಗೆ ಮೊದಲೇ ಬೇಕು ಅಂದ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋದರು. ಇಲ್ಲಿ ಫುಲ್ ಹರಡಿತ್ತು ಸೀರೆಗಳೆಲ್ಲ ನೋಡಿದ್ದು. ಆ್ಯಂಡ್ ಅದ್ರ ಜೊತೆ ಎಷ್ಟು ಸ್ಟಾಕಲ್ಲಿ ಬಂದಿದೆ ಅಂದರೆ, ನಂಗೆ ಅದಕ್ಕೆ ತುಂಬ ವೀಡಿಯೋಗಳು ಬೇಗ ಮಾಡಿ ಹಾಕೋಕ್ಕಾಗ್ತಾನೆ ಇಲ್ಲ. ನಾರ್ಮಲ್ ಯೂಟ್ಯೂಬ್ ವೀಡಿಯೋನು ಮಾಡೋಕ್ಕಾಗ್ತಿಲ್ಲ. ನೋಡಿ ಫುಲ್ ಸ್ಟಾಕ್ ಇದೆ. ಆ್ಯಂಡ್ ಸುಮಾರು ದಿನ ಒಬ್ಬರಲ್ಲ ಇಬ್ಬರು ಬರ್ತಾನೆ ಇದ್ದಾರೆ ಸೀರೆಗಳು ಬೇಕು ಅಂತ. ಆ್ಯಂಡ್ ಇವತ್ತು ಅವರು ಯೂಟ್ಯೂಬ್ ಫಾಲೋವರ್ ಅಂತೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋವರ್ ಅಂತೆ. ಅವ್ರು ನಮ್ಮ ಹತ್ರ ಬಂದು ಆಗಲೇ 3ನೇ ಸಲ ನಮ್ಗೆ ಸೀರೆಗಳು ತುಂಬಾ ಬೇಕಾಗ್ತಿರುತ್ತೆ ಅಂತ ಅಂದರು. ಸೊ ಹಾಗಾಗಿ ಇಲ್ಲಿ ನೋಡಿ ಇಷ್ಟು ಸೀರೆಗಳು ಬಂದಿದೆ ಅಂದರೆ, ಇದು ನಮಗೆ ಜೋಡ್ಸೋಕ್ಕಾಗ್ತಿಲ್ಲ. ಇಡೀ ರಾತ್ರಿ ಕೂತ್ಕೊಂಡು ಟ್ಯಾಗ್ ಮಾಡಿರೋದು. ಯಾಕೆಂದರೆ ನಿಮ್ಗೆ ಹೋದ್ಸಲ ವೀಡಿಯೋದೇ ಹೇಳಿದೆ, ಯಾರೂ ಹೆಲ್ಪ್ ಮಾಡೋರಿಲ್ಲ, ಎಲ್ಲ ನಾವೇ ಮಾಡಬೇಕು ಅಂತ. ಕಷ್ಟಪಡಲೇಬೇಕು. ಕೆಲವು ಸಲ ಇಡೀ ರಾತ್ರಿ ಕೂತ್ಕೊಂಡು ಮಾಡಿರ್ತೀವಿ. ನೋಡಿ, ಏಕೆಂದರೆ ನಮಗೆ ಈಸಿ ಆಗುತ್ತೆ. ಯಾರು ಬಂದಾಗ ವೆಬ್ಸೈಟಲ್ಲೂ ಹಾಕ್ಬಿಟ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ಸ್ ಈಸಿಯಾಗಿ ಯಾವುದನ್ನು ಅದೇ ಟೈಮಲ್ಲೇ ಬರ್ತಿರುತ್ತೆ. ಆ್ಯಂಡ್ ಬೇರೆ ದೇಶಕ್ಕೆ ನಾವು ಸುಮಾರು ಶಿಪ್ ಮಾಡ್ತೀವಲ್ಲ, ಅವ್ರುಗಳು ರಾತ್ರಿ ನೋಡ್ತಾರೆ. ಆ್ಯಂಡ್ ಅವ್ರು ವೀಡಿಯೋ ನೋಡೋಕ್ಕಿಂತ ಬೇಗ ಬುಕ್ ಮಾಡೋದು ವೆಬ್ಸೈಟ್ ಮೂಲಕ. ಅದು ಇನ್ನೊಂದೇನೆಂದರೆ, ಅದೊಂಥರ ಜೆನ್ಯೂನ್ ಆಗಿರುತ್ತೆ ವೆಬ್ಸೈಟಿಂದ ಬುಕ್ ಮಾಡಿದ್ದೀವಿ ಅಂತಂದರೆ. ಸೊ ಹಾಗಾಗಿ ಇಷ್ಟು ಹರಡಿದ್ದೀವಿ. ಇಲ್ಲಷ್ಟು ಇದೆ. ಎಲ್ಲ ಬಂದವರು ತೊಗೊಂಡು ಸೀರೆಗಳು ತೊಗೊಂಡೋಗ್ತಾ ಇದ್ದಾರೆ. ಆ್ಯಂಡ್ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತಂದರೆ, ಅದು ಸಖತ್ತು ಖುಷಿ ಆಗುತ್ತೆ. ನಿಮ್ಮ ಯೂಟ್ಯೂಬ್ ನೋಡ್ಕೊಂಡು ಬಂದ್ವಿ, ನಿಮ್ಮದು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದ್ವಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ಈ ಥರ ಇದೆ. ಹಾಗಾಗಿ ಇಷ್ಟೆಲ್ಲ ಮುಗಿಸ್ಕೊಂಡು ಈಗೇನು ಗೊತ್ತಾ, ಈಗಿನ್ನೂ ಅಡುಗೆ ಮಾಡಬೇಕು.
ಚಪಾತಿ ಮಾಡೋಣ ಅಂತ ಅಂದ್ಕೊಂಡು, ಯಾಕಂದರೆ ಇಲ್ಲೇ ತಿಂದ್ಬಿಟ್ಟು ಹೊಟ್ಟೋಗೋಣ ಅಂತ. ಟೈಮ್ ಆಗಲ್ಲ 6:30 7 ಗಂಟೆಗೆ ಬರ್ತಿದೆ. ನಾವು ಯೂಶ್ವಲಿ 7:30 ಒಳಗೆ ಮುಗಿಸ್ತೀವಿ. ಸೊ ಇವತ್ತು ಸಿಂಪಲ್ಲಾಗಿ ಪಾಲಕ್ ಚಪಾತಿ ಜೊತೆ ಟೊಮ್ಯಾಟೊ ಪಲ್ಯ. ಆ್ಯಂಡ್ ಅದಕ್ಕಿಂತ ಮುಂಚೆ ಸೀರೆ ಹೇಗಿದೆ ಅಂತ ಹೇಳಿ ನೋಡೋಣ. ಆದರೆ ಸಿಂಪಲ್ಲಾಗಿ ಪಾಲಕ್ ಚಪಾತಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಇದು ನನ್ನ ಓವರಾಲ್ ಇವತ್ತಿನ ಸೀರೆ. ಆ್ಯಂಡ್ ಸಖತ್ ಸಿಂಪಲ್ಲಾಗಿ ಡ್ರೆಪ್ ಮಾಡ್ಕೊಳ್ಬೋದು. ಸಿಂಗಲ್ ಏನು ಹಾಕ್ಕೊಂಡ್ರೂ ಏನಿಲ್ಲ. ಆ್ಯಂಡ್ ಇದ್ರೊಳಗೆ ಬೇರೆ ಕಲರ್ಸ್ ಬೇಕಿತ್ತು ಅಂದರೆ ಡೆಫಿನೆಟ್ಲಿ ಇದೆ. ಆ್ಯಂಡ್ ಬ್ಲ್ಯಾಕ್ ಕೂಡ ಇದೆ ನಮ್ಮ ಹತ್ರ ಆರ್ತಾ ಸ್ಟುಡಿಯೋಸ್ನಲ್ಲಿ. ಇದಕ್ಕೆ ನಂಗೆ ಯಾವ ಸೀರೆ ಇಷ್ಟ ಆಗುತ್ತೋ ಫಸ್ಟ್ ನಾನು ಇಟ್ಕೊಂಡ್ಬಿಡ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಬೇಡ ಅಂತ ಅಂದ್ಕೊಂಡ್ರೂ ಸೀರೆಗಳು ಬೇಕಾಗುತ್ತೆ. ಹುಡುಗಿರ್ಗೆ ಆಸೆ ಆಗುತ್ತೆ. ಸೊ ಇದರೊಳಗೆ ಚೆನ್ನಾಗಿರೋ ಕಲರ್ಸ್ಗಳು ಬಂದಿತ್ತು. ಎಲ್ಲರೂ ತುಂಬ 4-5 ಪೀಸ್ ತೊಗೊತಾಯಿದ್ರು. ಅವಾಗ ಗೊತ್ತಾಗ್ತಿರಲಿಲ್ಲ ಯಾಕೆ ಎಷ್ಟೊಂದು ತೊಗೊತಾರೆ, ಯಾಕೆ ಎಷ್ಟೊಂದು ಅಂತ. ಆದರೆ ನಾವು ಉಟ್ಕೋತೀವಲ್ಲ ಆವಾಗಲೇ ಗೊತ್ತಾಗುತ್ತೆ ಅದರದ್ದು ಏನು, ಯಾಕೆ ಜನ ಅಷ್ಟೊಂದು ಇಷ್ಟಪಡ್ತಾರೆ ಅಂತ. ಸೊ ಹೇಗಿದೆ ಅಂತ ಹೇಳೋದನ್ನ ಮಿಸ್ ಮಾಡಬೇಡಿ. ಸಿಗ್ತೀನಿ, ಈಗಲೇ ತೋರಿಸ್ತೀನಿ ನಾವು ಹೇಗೆ ಪಾಲಕ್ ಚಪಾತಿ ಮಾಡ್ತೀನಿ. ಹೇಗಿರು ಪಾಲಕ್ ಕಿತ್ಕೊಂಡು ಬಂದೆ, ಬೆಂಡೆಕಾಯಿ ಕಿತ್ಕೊಂಡು ಬಂದಿದ್ದೀನಿ. ಬೆಂಡೆಕಾಯಿ ಹಾರ್ವೆಸ್ಟ್ ಮಾಡಿರೋ ವೀಡಿಯೋನ ಜಸ್ಟ್ ಅಟ್ಯಾಚ್ ಮಾಡ್ತೀನಿ. ಅದಾದಮೇಲೆ ಬೆಂಡೆಕಾಯಿ ಸ್ವಲ್ಪ ಬಲ್ತೋಗಿತ್ತು, ಬಟ್ ದ್ಯಾಟ್ಸ್ ಓಕೆ, ಮನೇಲಿ ಬಿಟ್ಟಿದ್ದಲ್ವ, ವೇಸ್ಟ್ ಮಾಡೋಂಗಿಲ್ಲ. ಬೆಂಡೆಕಾಯ್ದೋ ಟೊಮ್ಯಾಟೊದೋ ಪಲ್ಯ ವಿತ್ ಪಾಲಕ್ ಚಪಾತಿ. ಓಕೆ, ಸಿಗ್ತೀನಿ ಬನ್ನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಫಸ್ಟು ಸೀರೆ ಕೂಡ ಮಾಡೋಣ ಅಂತ ಕೂಡ ಆಗಲ್ಲ, ಯಾಕೆಂದರೆ ಬೇಗ ಮಾಡ್ಕೊಳಕ್ಕಾಗಲ್ಲ. ಸೊ ಎನಿವೇಸ್ ಇದು ನಮ್ಮ ಮನೆಯಲ್ಲೇ ಬಿಟ್ಟಂಥ ಪಾಲಕ್ ಸೊಪ್ಪು. ಪಾಲಕ್ನ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಇದಕ್ಕಿನ್ನೇನು ಹಾಕೋಣ. ಮಿಕ್ಸಿಗೆ ಪಾಲಕ್ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಆರೋಗ್ಬಿಡಿದೆ ಫುಲ್ಲು. ಬೇಕಿದ್ರೆ ಇದಕ್ಕೇ ಮೆಣಸಿನ್ಕಾಯಿ ಹಾಕೋಬೋದು, ಸ್ವಲ್ಪ ಖಾರ ಬರುತ್ತೆ. ಬಟ್ ಸ್ವಲ್ಪ ಮೆಣಸಿನ್ಕಾಯಿ ಯೂಸ್ ಮಾಡೋದು ಕಮ್ಮಿ ಅಲ್ವಾ, ಹಾಗಾಗಿ ಇದನ್ನು ಜಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಒಂದು ಪ್ಯೂರಿ ಥರ ಮಾಡ್ಕೋತಾ ಇದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಪುಳಿ ಬರಲಿ ಅಂತ ಅಂದ್ಕೊಂಡು ಟೊಮೆಟೊ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ಬಿಟ್ಟಿರುವಂಥ ಚೆರಿ ಟೊಮ್ಯಾಟೊಗಳು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಅಷ್ಟು ಈಸಿಯಾಗಿ ಸಿಗೋಲ್ಲ, ದಪ್ಪದ್ದು ಸಿಗುತ್ತೆ. ಈ ಥರ ಚೆರಿ ಟೊಮ್ಯಾಟೊಗಳು ಸಿಗೋಲ್ಲ. ಇದು ಸಖತ್ ಹುಳಿ ಇರುತ್ತೆ. ಇಷ್ಟೇ, ತುಂಬ ತೊಗೊಂಡಿಲ್ಲ, ಒಂದು 4 ತೊಳೆದಿದೆ. ಇದನ್ನು ಹಾಕ್ತಾಯಿದ್ದೀನಿ ನುಣ್ಣಗಾಗುತ್ತೆ ಅಂತ. ಆ್ಯಂಡ್ ಅದ್ರ ಜೊತೆ ನಿಮ್ಗೆ ಹೇಳ್ದಂಗೆ ಬೆಂಡೆಕಾಯಿ ಕಿತ್ತಿರೋ ಅಂದರೆ ಹಾರ್ವೆಸ್ಟ್ ಮಾಡಿರೋ ವೀಡಿಯೋ ಹಾಕ್ತೀನಿ. ಜಸ್ಟ್ ನೀವು ಒಂದು ಸಲ ನೋಡಿ ಎಷ್ಟು ಬಿಟ್ಟಿತ್ತು ಅಂತ. ಚೆನ್ನಾಗಿ ಫ್ರೆಶ್ ಆಗಿರೋ ಬೆಂಡೆಕಾಯಿ. ಅದೇ ಬಟ್ ಏನಾಯಿತು ಅಂದರೆ ನಾನು ಮಧ್ಯ ತುಮಕೂರು ಕೊಟ್ಟೋದಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ನಾನು ತುಮಕೂರು ಹೋಗಿದ್ದು. ಅವಾಗ ಏನಾಯಿತು, 1-2 ಬೆಂಡೆಕಾಯಿ ಸ್ವಲ್ಪ ಬಲ್ತೋಯ್ತು. ನೋಡಿ ಗೊತ್ತಾಗುತ್ತಾ, ಇಲ್ಲದ್ರೆ ಸಕ್ಕತ್ತಾಗಿ ಎಳೆದಾಗಿರೋದು 1-2 ಅಷ್ಟೇ ಹಂಗಾಗಿದೆ. ಅದ್ರದ್ದು ಪಲ್ಯ ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಆ್ಯಂಡ್ ಗೋಧಿ ಹಿಟ್ಟು ಮನೇಲಿ ಹಾಕ್ಸಿದಿರಲ್ಲ, ಮಿಲ್ಗೋಗಿ ಹಾಕ್ಸ್ಕೊಂಬಂದಿರೋದು, ಹಾಗಾಗಿ ಘಮ ವಾಸನೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಮಾಮೂಲಿ ಉಪ್ಪು ಹಾಕಿ ಕಲಿಸ್ಕೊತೀವಲ್ಲ, ತುಂಬ ಹಾಕಲ್ಲ, ಒಂದು ಸ್ವಲ್ಪ ಉಪ್ಪು. ಆ್ಯಂಡ್ ಅದ್ರ ಜೊತೆ ಒಂದು ಸ್ವಲ್ಪ ಅರ್ಶಿನ, ಯಾಕೆಂದರೆ ಅದು ಹಾಕ್ತಾಯಿದ್ದೀನಲ್ಲ, ಹೆಂಗಿದ್ರು ಅದೇನು ಎಲ್ಲೋ ಅಂತಾರಲ್ಲ, ಇದನ್ನು ಹಾಕ್ಕೊಂಡು ಈಗ ಇದು ನೀರಾಗೇ ಇದೆ. ಸೊ ನೀರೇನು ನೆಸೆಸಿಟಿ ಇಲ್ಲ. ಮಾಮೂಲಿ ಚಪಾತಿ ಹಿಟ್ಟು ಕಲಿಸ್ದಂಗೆ ಕಲಸಿಟ್ಕೊಂಡ್ಬಿಟ್ಟಿದ್ದೀನಿ. ಸೂಪರಾಗಿ ಗ್ರೀನ್ ಕಲರ್ ಚಪಾತಿ ಚೆನ್ನಾಗಿ ಉಬ್ಬುತ್ತೆ, ಸ್ವಲ್ಪ ನಾದಿದ್ರೆ ಕಾಣಿಸ್ತಿದೆ. ಈ ಕಲರ್ ಚಪಾತಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಪಾಲಕ್ ಚಪಾತಿ, ಪಾಲಕ್ ಆ್ಯಂಡ್ ಟೊಮೆಟೊ ಹಾಕಿ ಚಪಾತಿ, ಮತ್ತೇನು ಪಲ್ಯ ಮಾಡೋಕ್ಕೆ ಹೋಗಲಿಲ್ಲ, ಟೈಮ್ ಹೋಗುತ್ತೆ ಅಂತ. ಚೂರು ಮೊಸರಿಗೆ ಜಸ್ಟ್ ಚಾಟ್ ಮಸಾಲ. ಅಥೆಂಟಿಕ್ಕಾಗಿ ಪರೋಟ ಅಂದರೆ ಅದಕ್ಕೆ ಯೂಶಲಿ ಮೊಸರು ಅಲ್ವಾ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ಡೆಫಿನೆಟ್ಲಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ಆ್ಯಂಡ್ ಯಾರ್ಯಾರು ನಮ್ಮನ್ನ ಆರ್ತಾ ಸ್ಟುಡಿಯೋಸ್ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲಲ್ಲಿ ಫಾಲೋ ಮಾಡ್ತಿಲ್ವೋ ಡೆಫಿನೆಟ್ಲಿ ಬೇಗ ಫಾಲೋ ಮಾಡ್ಕೊಳ್ಳಿ. ಇಲ್ಲ ಅಂತಲೇ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಮ್ಮ ವೆಬ್ಸೈಟ್ www.artha.in ಲಾಗಿನ್ ಆಗಿರೋ ನೀವು ನಿಮ್ಮ ಸೀರೆಗಳನ್ನ ಪರ್ಚೇಸ್ ಮಾಡಬೇಕೆಂದರೆ ಸುಮಾರು ವೀಡಿಯೋಗಳಲ್ಲಿ ಹೇಳ್ತಿರ್ತೀನಿ. ಏಕೆಂದರೆ ಮತ್ತೆ ನನಗೆ ಕಾಮೆಂಟ್ ಮಾಡಿ ನಿಮ್ಮ ವೆಬ್ಸೈಟ್ ಅಡ್ರೆಸ್ನ ಕಳಿಸಿ ಅಂತ ಕೇಳ್ತಿರ್ತೀರ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ. ಮಿಸ್ ಮಾಡಿಬಿಡಿ. ಹಬ್ಬನೂ ಇರೋದ್ರಿಂದ ಸಾಕಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಬಂದಿದೆ. ಸೊ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.